ಇದ್ಯಾವ್ದು ಹೊಸ ಪ್ರತಿಭೆ? ಇವತ್ತು ಬೆಳಗ್ಗೆನೆ ನಮ್ಮ ಅಮ್ಮ ಕರ್ಕೊಂಡು ಬಸ್ ಸ್ಟ್ಯಾಂಡ್ ಎಲ್ಲ ಹೋಗಿ ಕೊಟ್ಬಿಟ್ಟು ನಮ್ ಬೀದಿಗೆ ಬಂದ್ರ ನಮ್ಮ ಮೈಕ ಗೋಲಿ ಆಡ್ತಾವ. ಅವ್ರನ್ನ ನನ್ನ ಬದ್ನಿ ಗೋಲಿ ಆಡಕಂದ್ರ ಬೇಡ ಅನ್ಬಿಡದ. ಅದ್ಕ ನಮ್ಮ ಮಟ್ಟಿಗೆ ಹೋಗೋಂತ ಬೈತಿರ ನಮ್ಮಮ್ಮ ರಬ್ಬರ್ ಅಂಗೋಲಿ ಬಿಟ್ಟಿರ ಎಲ್ಲ ಕೆಡಿಸ್ತಾವಳ. ನಮ್ ಭರತ ಎದ್ದಿನ ನೋಡಕ್ ಬಂದ್ರ ಇನ್ನು ಎದ್ದಿರ ಪಾರ್ಟಿ ನಿಮ್ಗೆ ಗೊತ್ತಾಗಲ್ಲ. ನಮ್ಮವ್ವ ಆಮೇಲೆ ನಮ್ಮ ಅತ್ತೆ ಇಬ್ರು ತೊಗರಿ ಕಾಯಿ ಬಿಡ್ತಿದ್ರು. ಅದನ್ನ ಬಿಡ್ಸ್ಕೊಟ್ಬಿಡು ನಾ ಈಚ್ಕೋದ್ರ ಅವಕ್ಕ ಅವ್ರು ಕಾಯಿ ಹಿಡ್ಕೊಡು ಅಂದ್ರ ಅದಕ್ಕೆ ನಾನು ಕಾಯಿ ಹಿಡ್ಕೊಟ್ಬಿಡು ಬೇಗ ಹೋಗಂತ ಅನ್ಕೊಂಡಿ. ಈ ಕಡ್ಕತಿಲಿ ಕಾಯಿ ಹಿಡೋದ್ಕಿಂತ ನಾನು ಕಾಯಿ ಹಿಡಕ್ ಬರಲ್ಲ ಅಂತ ಹೋಗಿದ್ರಿ ಆಗೋದು. ಕಾಯಿ ಹಿಡ್ಕೊಂಡಿದ್ಕ ಸದ್ಯಕ್ಕೆ ಎಳ್ನೀರಾದ್ರೂ ಸಿಕ್ತು. ಆ ಎಳ್ನೀರ ಕುಡಿಯಕ್ಕಾಗದಂತೆ ಮೈಗೆಲ್ಲ ಚಿಲ್ಕೊಂಡು ನಮ್ಮ ಪರಿಸ್ಥಿತಿ ನೋಡಿ. ನಮ್ ಸೂರ್ಯ ಸಿಕ್ಕುದ್ನ ಅವ್ನ ರೌಂಡ್ ಕರ್ಕೋಗಿ ಏನೇ ಇವತ್ತು ಇಷ್ಟು ಬೆಳ್ಳ ಕಾಣ್ತೀವಿ ಅಂತ ಹೇಳಿದ್ಕ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಮ್ ಚೇತು ಸಿಕ್ಕುದ್ನ ಏನ್ ಬೈ ಈ ಬಿಸ್ಲ ಇಷ್ಟು ಬೆಳಗಿದ್ರಿ ಅಂತ ಕೇಳಿದ್ಕ ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ನಮ್ಮ ಮೀನಕ ನಾನು ಇಬ್ರಿವೆ ಸಂತಕ ತರಕಾರಿ ತಗೊಬರಕ್ ಹೋದ್ನ. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಉಳ್ಳಾಳಿ ಗುರುವಾರ ಸಂತ. ನಮ್ಮ ಮೀನಕ ಈರುಳ್ಳಿ ರೇಟ್ ಕಮ್ಮಿ ಅನ್ಬಿಟ್ಟು ಇನ್ನೂ 3 kg ಜಾಸ್ತಿ ತಗೋತಾಳ. ಬಾ ಚೋ ನನ್ನ ಸಂತ ಬಿಟ್ಬಿಟ್ಟು ಅತ್ತಿಂದ ಬೇಗ ಬಂದ್ಬಿಡಿ ಅಂತ ಕರ್ಕೋಗಿ ಅತ್ತಿಂದ ಈರುಳ್ಳಿಂದ ನನ್ನ ಕಡೆ ಒತ್ತಿಸಿ ಕರ್ಕೊಬತ್ತಾಳ. ಜೀವನದಲ್ಲಿ ಏನಾರು ಆಗಿರ್ಲಿ ಕುಳು ಐಸ್ ಕ್ರೀಮ್ ತಿನ್ಕೊಂಡು ಕೂಲಾಗಿರ್ಬೇಕು ಅಷ್ಟೇ.